ಐ ಆಮ್ ಸಾರಿ ಮೇಡಮ್, ಕಸ್ಟಮ್ಸ್ ಅಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ನಾನು ಗೂಡ್ಸ್ ನ ಕ್ಲಿಯರ್ ಮಾಡಿಸ್ಬೇಕು, ಬರ್ತೀನಿ. ಮಿಸ್ಟರ್ ಸೂರ್ಯ, ಜೈಪುರಿಂದ ಬಂದ ಟೈಲ್ಸ್ನೆಲ್ಲ ಈ ವಾರದಲ್ಲೇ ಎಕ್ಸ್ಪೋರ್ಟ್ ಮಾಡಿ. ನೀವು ಸುಂದರವಾಗಿದ್ದೀರಾ, ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದೀರಾ. ಕಸ್ಟಮ್ಸ್ ಕ್ಲಿಯರ್ ಮಾಡಿದ್ಮೇಲೆ ನಿಮ್ ಕಣ್ಣು ಮುದ್ದಾಗಿದೆ. ನೀವು ಆತರ ನೋಡ್ಬೇಡಿ, ನನಗೆ ಒಂಥರ ಆಗುತ್ತೆ. ಲೋ ಮಗ, ಇದು 500 ರೂಪಾಯಿ ನೋಟ್ ಫೇಕ್ ಒರಿಜಿನಲ್ ನೋಡೋ ಅನ್ಸತಿ. ಒರಿಜಿನಲ್ ಮಗ. ಅದ್ 500 ರೂಪಾಯಿ ನೋಟು ನಿನ್ ಫೋನ್ ಪೋಚಲ್ಲೇ ಇತ್ತು ಮಗ. ಮಮ್ಮಿ ನಂಗ್ ಸ್ವಲ್ಪ ಜ್ಯೂಸ್ ಕೊಡಿ ಮಮ್ಮಿ. ಬೇಕಾದ್ರೆ ಹೋಗಿ ತಗೊಂಡ್ ಕುಡಿಯೋಗಲ್ಲ. ಸರಿ ಹೋಗ್ಲಿ. ಟೈಮ್ ಎಷ್ಟು ಮಮ್ಮಿ? ಟೈಮಾ 3:30 ಕಣ ಟೈಮು. ಸರಿ ಸರಿ ಮಮ್ಮಿ. ದಕ್ಷಿಣ ಕರ್ನಾಟಕದ ಹಾಡುಗಳು. ನಮ್ಮ ಉತ್ತರ ಕರ್ನಾಟಕದ ಹಾಡುಗಳು. ತಿಂಡಿಗೆ ಬಿದ್ದಾಳ ಹಾದರ್ಗಿತ್ತಿ ಲೇಕಿನ್ 1 ಸೆಕೆಂಡ್ ಬೇಕಾ? ಟೇಸ್ಟೇ ಇಲ್ಲ. ವಾ ಉಪ್ಪು ಕೈತೆ ಸೂಪರ್. ಅಪ್ಪ ಗೊಣ್ಣೆ ತಿನ್ನೋ ಗೊಜ್ಜಿಗೆ ಶಾಲೆ ನಮ್ಮ ಮೈಕ್ಳು ತಿಂಗ್ಳಾನ್ಗಟ್ಲೆ ಡ್ಯೂಟಿ ಮಾಡ್ಕೊಂಡು ವಾರಾನ್ಗಟ್ಲೆ ಓಟಿ ಮಾಡ್ಕೊಂಡು 45-50 ರೂಪಾಯಿ ಮೊಬೈಲ್ 5,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ವರ್ಷಾನ್ಗಟ್ಲೆ EMI ಕಟ್ಕೊಂಡು ತಿಂಗಳು ಕೊನೆ ಆದ್ರೆ 500-600 ರೂಪಾಯಿ ಕೊಟ್ಬಿಟ್ಟು ರೀಚಾರ್ಜ್ ಮಾಡ್ಕೊಂಡು ಶಿವ ಅಂತ ಇನ್ಸ್ಟಾಗ್ರಾಮ್ ಡೌನ್ ಮಾಡ್ಕೊಂಡು ಬೇಜಾರ್ ಕಳೆಯಕ್ಕೆ ಅಂತ ರೀಲ್ಸ್ ನೋಡಕ್ ಬರೋದೇ. ನೀನ್ ಗೊಣ್ಣೆ ತಿನ್ನೋದ್ ನೋಡಕ ಫೇಮಸ್ ಆಗ್ಬೇಕು. ಅದ್ ಹೆಂಗಾದ್ರೂ ಸರಿ, ಗೊಣ್ಣೆ ತಿಂದಾದ್ರೂ ಸರಿ, ತುಂಟಾಟ ಮಾಡ್ಕೊಂಡು ಬೇರೆಯವರು ತಲೆ ತಿಂದಾದ್ರೂ ಸರಿ ಅಲ್ವಾ? ಆ ರೀಲ್ ನ ಬ್ಲರ್ ಮಾಡಿ ಹಾಕಿದೀನಿ. ನಿಮ್ಗೆ ಏನಾದ್ರು ತೋರ್ಸ್ಬಿಟ್ರೆ ಅಂತ ಘನಘೋರ ದೃಶ್ಯ ನೋಡ್ಬಿಟ್ಟು ನೆನ್ನೆಯಿಂದ ನಾನು ಊಟ ಸೇರ್ತಿಲ್ಲ ನಮ್ಮ ತಾಯಣೆ. ಇನ್ನೇನೋ ನಿಮಗೆ ತೋರ್ಸ್ಬಿಟ್ರೆ ತಿಂದಿರೋ ಊಟನೂ ವಾಪಸ್ ಹೊರಗಡೆ ಬರಲ್ಲ. ಅಣ್ಣ ಇನ್ಸ್ಪೈರ್ಡ್ ಬೈ ಗಂಗಕ್ಕ. ಅವಳು ಎಣ್ಣೆಂಗ್ ಸಾಗಿ ಮಕ್ಕೆ ಇಜ್ಲು ಮಸಿ ಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಸಗಣಿ ಎಲ್ಲ ಹಾಕೊಂಡು ಫೇಮಸ್ ಆಯ್ತಿರ್ಬೇಕಾರೆ ಅಟ್ಲೀಸ್ಟ್ ನಾನ್ ಗಂಡ್ಸಾಗಿ ಗೊಣ್ಣೆ ತಿನ್ಬಾರ್ದು ನನ್ ರೇಂಜ್ಗೆ ಅಂತ ಗೊಣ್ಣೆ ತಿಂತಾನೆ. ಇವತ್ತು ಗೊಣ್ಣೆ ತಿಂದವನೆ ಈ ರೀಲ್ ಏನಾದ್ರು ವೈರಲ್ ಆದ್ರೆ ನೆಕ್ಸ್ಟ್ ಉಚ್ಚೆಗೆ ಉಪ್ಪು ಖಾರ ಹಾಕೊಂಡು ಕಾಲ್ ಸೂಪ್ ಅಂತ ಕುಡ್ದ್ಬಿಡ್ತಾನೆ. ನೆಕ್ಸ್ಟ್ ಫೇಮಸ್ ಆಗಿ ಮಾಡಿ ಬೇಡ ಅನ್ನಲ್ಲ. ಏನ್ ಈ ಲೆವೆಲ್ಗೆಲ್ಲ ಗೊಣ್ಣೆ ತಿಂದು ನಾಳೆ ದಿವಸ ನೀನ್ ಫೇಮಸ್ ಆಗಿ ನಿನ್ನ ಯಾರು ನೋಡ್ಬೇಕು ಹೆಂಗ್ ಗುರ್ತಿಸ್ತಾರೆ? ಅಲ್ಲೋಡೆ ಅವನೇ ಇಲ್ಲೇನೆ ಕಕ್ಕ ತಿಂದಿದ್ದು ಉಚ್ಚೆ ಕೊಡ್ತಿದ್ದು ಅವನೇ ಗೊಣ್ಣೆ ತಿಂದಿದ್ದು ಅಂಕಲ್ ಒಂದ್ ಸೆಲ್ಫಿ ಅಂತ ಬಂದು ಆ ತರ ಎಲ್ಲ ಹಂಗ್ ಫೇಮಸ್ ಆಗ್ಬೇಕಾ? ಅಲ್ಲ, ಈ ಸೆನ್ಸಿಟಿವ್ ಪೀಪಲ್ಸ್ ಮಕ್ಕಳು ಮರಿ OCD ಪ್ರಾಬ್ಲಮ್ ಇರೋ ಅಂತವ್ರೆಲ್ಲ ಈ ರೀಲ್ ನೋಡಿದ್ರೆ ನೇಣಕಂಡ್ ಸದೈತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ವಾ ಈ ಕಲ್ಗಶ್ ನನ್ ಮಕ್ಳಿಗೆ? ಇಂತ ಗೊಣ್ಣೆ ತಿನ್ನ ಗೊಜ್ಜಗ್ ನನ್ ಮಕ್ಳಿಗೆ ಇಬ್ಬಿಬ್ರು ಹೇಳ್ತೀರ ಅದ್ ಏನ್ ಮಾಡ್ತಾರಪ್ಪ? ಗೊಣ್ಣೆ ತಿನ್ಕೊಂಡೇ ಜೀವನ ನಡೆಸ್ತಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಮಚಾ ಒಂದ್ 300 ರೂಪಾಯಿ ಕಾಸಿದ್ರೆ ಕೊಡೋ. ಯಾಕೋ? ಮುಂದ್ಗಡೆದು ಟೈರು ಟ್ಯೂಬ್ ಎಲ್ಲ ಹೋಗ್ಬಿಟ್ಟಿದ್ಲೆ, ಅದಂತೂ ಟ್ಯೂಬ್ ಚೇಂಜ್ ಮಾಡ್ಬೇಕಾಗಿತ್ತು. ಪಂಚರ್ ಆಗಿಬಿಟ್ಟೆ ಎಲ್ಲ ಹೋಗ್ತೈತೆ. ನನ್ನ ಹತ್ರ ಎಲ್ಲ ಐತ್ಲೆ, ನನ್ನ ಹತ್ರ 10 ರೂಪಾಯಿ ಇಲ್ಲಲೇ. ಸರಿ ಬಿಡು. ಹಲೋ ಹೇಳು ಬೇಬಿ. ಹೌದಾ? ಪಿನ್ ಪಂಚರ? ನಾನು ನಿನಗೆ ಫೋನ್ ಪೇ ಮಾಡ್ತೀನಿ. ಟೈರು ಟ್ಯೂಬ್ ಎಲ್ಲ ಚೇಂಜ್ ಮಾಡ್ಸು. ನಿನ್ ಅಕ್ಕ ನೀನ್ ಡವ್ ಗಾಡಿದಲ್ಲ ಬಾ. 300 ರೂಪಾಯಿ ಕೊಡಕ್ಕಾಗಲ್ಲ. 3 ವರ್ಷದಿಂದ ಜೊತೆಗೆ ಹಾಕಿ ಓಡಾಡ್ತಾ ಇದೀನಿ. ಮಚ್ಚಿ ನೀನ್ ನನ್ ಬೆಸ್ಟ್ ಫ್ರೆಂಡ್ ತಾನೆ? ಏಯ್ ಮಚ್ಚಿ, ಏನ ಇದ್ರಲ್ಲೆಲ್ಲ ಡೌಟ್ ಏನೋ? ನಂಗೋಸ್ಕರ ಒಂದ್ ಹೆಲ್ಪ್ ಮಾಡ್ತೀಯಾ? ಹೆಲ್ಪ್ ತಾನೆ, ನಮ್ನೆ ಕೇಳ್ತೀರಿ, ಇನ್ಯಾರು ಕೇಳ್ತೀಯ? ಕೇಳೋ ಮಾಡೋಣ. 5,000 ಕಾಸಿದ್ರೆ ಕೊಡು. ನೋಡ್ದ ನನ್ ಮಗ ನಮ್ಮ ಮನೇಲಿ ಹೇಳಿದ್ರು ನಿನ್ ಜೊತೆ ಸೇರ್ಬೇಡ, ಬಿಕಾರಿ ಮಾಡ್ಬಿಡ್ತಾನೆ ನಿನ್ನ ಅಂತ. ಹಂಗೆ ಇದೆಯಾ ನೀನು? ಹೋಗಲೇ. ನನ್ನ ಪ್ರೀತಿಯ ಅಭಿಮಾನಿಗಳೇ, ನಿಂಗೂ ಅಭಿಮಾನಿಗಳಿದಾರ? ಯಾವನೇ ಇವನು? ಈ ಹಳಸಿನಕಾಯಿ ಒಬ್ಬನೇ ಒಂದ್ ಕಾಯಿ ನಾನು ಒಬ್ಬನೇ ತಿನ್ಬೇಕಂತ ನನ್ನ ಆಸೆ. ಕಾಯಿ ಅಂತೆ ಮುಕ್ಳಿ ಅಣ್ಣದು. ಬೆಳಗ್ಗೆ ಸ್ವಲ್ಪ ನಾಷ್ಟ ಮಾಡಿದೆ 7 ಗಂಟೆಗೆ. ಅದು ದಂಡ ನಿಂಗ್ ಸುಮ್ನೆ. ಈಗ ಹಳಸಿನಕಾಯಿ ಕುಯ್ಬೇಕು, ಕುಯ್ಬೇಕು, ಚಿಂದ್ಬಿಟ್ಟು ಪೈಖಾನೆಗೆ ಹೋಗಿ ನಾನ್ ಸ್ಟಾಪ್ ಹೇತ್ ಬರ್ತಾ ಇರ್ಬೇಕು, ಗ್ಯಾಪ್ ಕೊಡದೆ. ಯಾರ್ಗುಂಟು ಯಾರಿಗಿಲ್ಲ ಇವಾಗ ಲಾಟ್ರಿ. ಮಚ್ಚ
ಎರಡು ಪೇಪರ್ ಬರ್ದ್ ಬಂದಿವಲ್ಲ ಈ ಸಾಟಿ ಪಾಸ್ ಹಂಗಿವೆ ಅಲ್ಲ ಹೇಳ ಮಚ್ಚ ಪೇಪರ್ ಬರ್ದ್ ಬಂದು ಅದು ಏನೋ ನಾಲ್ಕ ಪಾಸ್ ನಾಲ್ಕ ಪೇಲ ನಾಲ್ಕ ಪಕ್ಕ ಒಂದ್ ಹುಡುಗಿ ಮಾತ್ರ ಬಿಡಿಸೈತ್ ನೋಡ ಮಚ್ಚ. ಮತ್ತೆ ನೀನ್ ನಾನ 2 ಪೇಪರ್ ಹೋದ್ರವಲ್ಲಿ 2 ಹುಡುಗಿರ್ ಮಾತ್ರ ಬಿಡಿಸೈತ್ ನಾನು. ನೀವು ಇವ್ರಿಗೆ ಹೆಂಗ್ ಹೇಳಿ ನಮ್ ರೂಮ್ದಾಗ ಹುಡುಗಿನೇ ಇಲ್ಲ ಅಂತಂದು ಬಾಳ ವಿಚಾರ ಮಾಡಕ್ ಹೋಗ್ಬಾಳೆ. ಈ ಜನ್ಮದಾಗ ಹುಡುಗಿ ಬಿಡಲ್ಲ ಅಂತ ಗೊತ್ತ ನನಗ. ಕರಿ ಮೊಯ್ತಾಗ ನಾ ತುಣ್ಣಿ ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಪಬ್ಲಿಕ್ 4 ಜನ ಎತ್ಬಿಡ ಅಂದ್ರೆ ಕೂಲ್ ಆಗಿ ಎತ್ಬಿಡ್ತೀನಿ. ದೋಸ್ತ ಕೈಯಾಗ ಲಾಂಗ್ ಕೊಟ್ ಕೂಡ್ಲೆ ಗಾಣ್ ಗಾಬರಿ ಆಗಿ ಕೈಕಾಲ್ ತಣ್ಣಗಾಗೋದಕ್ಕ ಕೂಲ್ ಅನ್ನಂಗಿಲ್ಲ. ನೀ ಮೊದಲು ನಿನ್ ಕೈ ಕಸಬರಿ ಕೊಡ್ತೇವೆ, ಊರ್ ತುಂಬಾ ಕಸ ಹುಡುಗ್ ಬಾ, ಆಮೇಲೆ ಮುಂದಿನ ಮಾಡಾಗತ್ತೆ ಅಂತ ಮಲ್ಡ್ರ್ ಮಾಡ್ತಾನಂತೀವ ಸುಂಬಳೇಶ್ವರ. ಮತ್ತೆ ನೋಡತ್ತೀರಿಪ್ಪ ಫಾಲೋ ಮಾಡಿ ಸರಿಸ್ರಿ. ಗುರು ಒಂದ್ ವಿಮಲ್ ಕೊಡು. ವಿಮಲ 500 ರೂಪಾಯಿ ಚಿಲ್ಲರೆ ಇಲ್ಲ. ನೋಡು ಗುರು. ಚಿಲ್ಲರೆ ಇಲ್ಲ ಗುರು. ಚಿಲ್ಲರೆ ಕೊಡು. 10 ರೂಪಾಯಿ ಕೊಟ್ಬಿಟ್ಟು 500 ರೂಪಾಯಿ ಇಸ್ಕೊ. ಅಲ್ಲಿ ನಮ್ಮ 500 ರೂಪಾಯಿ ಐತೆ ಅಂತ ಬಿಟ್ಟಿದ್ದೀನಿ ಅವನ್ನ, ಇಲ್ಲಾಂದ್ರೆ ಸಿಗದಾಕ್ಬಿಡುವೆ. ಹಲೋ ಫ್ರೆಂಡ್ಸ್ ನಿಮ್ ಕಡೆ ಏನ್ ನಡೆದೈತಿ ಏನ್ ಬಿಟ್ಟೈತಿ ಗೊತ್ತಿಲ್ಲ, ಬಟ್ ನಮ್ ಕಡೆಗೆ ನೋಡ್ರಿ ಕಿತ್ತಿ ಬ್ರೇಕಪ್ ನಡೆದೈತಿ. ಅದ್ ನೋಡಿ 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 ನಮ್ಗ ತಲೆ ತಿಕ್ಕಲ್ ಇರ್ತೈತಿ. ಈಗೇನ್ ಇನ್ಸ್ಟಾಗ್ರಾಮ್ ಅನ್ಇನ್ಸ್ಟಾಲ್ ಮಾಡೋದು ಒಂದೇ ಬಾಕಿ ಐತಿ. ಸಾಕಿ ಈಗ ಆಕ್ಚುಲಿ ಬರ ಇಲ್ಲೇ ಇದ್ದಾನೆ, ಹಿಂಗ್ ಹೊಡೆದೆ ನಾನು. ರೈಟ್ ಹೋಗಪ್ಪ, ಈಗ ಕಂಪ್ಲೇಂಟ್ ಕೊಡ್ತೀಯಾ? ಹೇಳದ್ ಕೇಳ್ರಿ. ಇನ್ಸ್ಟಾಗ್ರಾಮ್ ಬದುಕು ಜಟಕ ಬಂಡಿ ಪಾರ್ಟ್ 3ಗೆ ಸ್ವಾಗತ. ನೋಡ್ಕೊಂಡ್ ಬನ್ನಿ. ಹಾಯ್, ನಾನು ನಿಮ್ಮ ಗೋಲ್ಡ್ ದೋಷಿ. ಇಷ್ಟೊತ್ತು ನಡೆದಿದೆ ಕಿಪ್ಪೆ ಮುತ್ತುದು ಜಗಳಗಳು. ನನಗೆ ಗೊತ್ತಿಲ್ಲ ಏಸು ನನ್ನ ಹೆಸರು ಮತ್ತೆ ತುಂಬಾ ಇದರಲ್ಲಿ ನನ್ನ ಎಳಿಬೇಡಿ ಮಧ್ಯದಲ್ಲಿ ಮುತ್ತುದು ತಪ್ಪಿಲ್ಲ ಕಿಪ್ಪಿದು ತಪ್ಪಿಲ್ಲ. ಇವನೆಲ್ಲ ಗೋಲ್ಡ್ ದರ್ಶನ್ ಅಂತ ಇವನು ಕಿಪ್ಪಿ ಕೀರ್ತಿ ಮುತ್ತುರಾಜು ಮಧ್ಯ ಪೂರ್ತಿ ನ್ಯಾಯ ಮಾತಾಡ್ತಾವನೆ. ಆಕ್ಚುಲಿ ನ್ಯಾಯ ಮಾತಾಡಲ್ಲ ಹಾಕಿಲ್ಲ ಇವನು ಅನ್ಯಾಯ ಮಾಡ್ರನೆ ಇವರಿಬ್ರು ಮತ್ತೆ ಗಂಟೆ ಅಲ್ಲಾಡ್ಸಿ. ಮುಂಚೆ ಒಂದ್ ವಿಡಿಯೋ ಮಾಡಾಕಿದ್ರಿ, ಇವ್ ನನ್ ಬೆಸ್ಟ್ ಫ್ರೆಂಡ್ ಅಂತ ಹಾಕಿದ್ಲಿ ಹಿಂಗ್ ಅಂಟ್ಕೊಂಡು. ಈಗ ಇಬ್ರಿಗೂ ಹಟ್ರಲ್ಲಪ್ಪ ಪಾಪ ಹೆಂಗೋ ಇತ್ತು. ಲೈ ನೀವು ಬೆಸ್ಟ್ ಫ್ರೆಂಡ್ಸ್ ಬರೀ ಹಡ್ಸಕ್ಕೆ ಅಂತಲೇ ಇದ್ದೀರಾ ನೀವು ರಿಲೇಶನ್ಶಿಪ್ಗಳ ಮಧ್ಯೆ. ಅಲ್ಲೇ ಓಲಿಗಳ ಯಾವ್ದೋ ಬೇರೆ ಕಪಲ್ಸ್ ಮಧ್ಯೆ ಇಟ್ಟಿರ್ ಸರಿ, ಹೋಗಿ ಈ ಕಪಲ್ ಮಧ್ಯೆ ಇಟ್ಟಿಯಲ್ಲ. ಅಯ್ಯ ನೀನ ಜನ್ಮು ಕಷ್ಟು ಅದ್ರಲ್ಲಿ ವಿಡಿಯೋ ಮಾಡಿ ಹಾಕ್ತಾನೆ ಎಲ್ಲಾರಿಗೂ. ಲೇ ಇನ್ಸ್ಟಾಗ್ರಾಮ್ ಏನ್ ಅನ್ಕೊಂಡಿರಲ್ಲ ನೀವು, ಮೀಟ್ ಆಗ್ಬಿಟ್ಟು ಅದೇನ್ ಮಾತುಕತೆ ಮಾಡ್ರಿ. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾದ್ರು ಹೊಡ್ಸಿರಿ ಏನ್ ಬರುತ್ತು, ಏನ್ ಲಾಭ ಬಂತು?